नमस्कार, स्वागत है आपका न्यूज बुलेटिन में और मैं हूं आपके साथ सपना पांडे। चलिए रुक करते हैं खबरों की ओर। खबर कर्नाटक के हुबली से है, जहां केंद्रीय मंत्री प्रहलाद जोशी ने कांग्रेस पर निशाना साधते हुए एक बयान दिया। उन्होंने कहा कि आप कितने मूर्ख हैं, किसी ने कुछ अनुचित कहा इसीलिए एसआईटी बना दी। आपने देश के मंदिरों पर हमला करने की कोशिश की। आपने मुस्लिम लीग समेत कई संगठनों से संपर्क किया है। आपने धर्म स्थल निर्वाचन क्षेत्र के बारे में बहुत अभद्र भाषा का प्रयोग किया है। अब तक कोई कार्रवाई क्यों नहीं की गई? ಧರ್ಮಸ್ಥಳ ಬಿಜೆಪಿಯವರ ಸ್ವತ್ತಲ್ಲ, ಅದೊಂದು ಸಾರ್ವಜನಿಕ ಕೇಂದ್ರ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ನಾವೆಲ್ಲ ನಮ್ಮ ಸ್ವತ್ತು ಅಂತ ಹೇಳಿವಿ. ನೀವು ಸಮಸ್ತ ಹಿಂದೂ ಸಮಾಜದ ಸ್ವತ್ತಿನೊಳಗೆ ನೀವು ಈಗ ಕೈ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ನೀವು ನಮ್ಮ ದೇಶದ ವಿವಿಧ ಗುಡಿ ಗುಂಡಾರಗಳ ದುಡ್ಡನ್ನು ಹೊಡೆಯುವ ಪ್ರಯತ್ನವನ್ನು ಮಾಡಿದ್ದೀರಿ ಮತ್ತು ನಿಮ್ಗೆ ಭಯೋತ್ಪಾದಕರು, ಕುಕ್ಕರ್ ಬ್ಲಾಸ್ಟ್ ಮಾಡಿದಂಥ ಭಯೋತ್ಪಾದಕರು ನಿಮ್ಗೆ ಬ್ರದರ್ಸ್ ಆಗ್ತಾರೆ. ನಿಮಗೆ ಮುಸ್ಲಿಂ ಲೀಗಿನ ಜೊತೆಗೆ ಸಂಪರ್ಕ, SDPI ಜೊತೆಗೆ ಸಂಪರ್ಕ, PFI ಜೊತೆಗೆ ಸಂಪರ್ಕ ನಿಮಗೆ ಭಾಳ ಸಂತೋಷ ಆಗ್ತದೆ. ಯಾವನೋ ಒಬ್ಬವ ಅಯೋಗ್ಯ ಬಂದು ಕೊಟ್ಟ ಅಂದ್ರೆ ಅದಕ್ಕೆ ಒಂದು ಏನದ ಇದು ರಚನೆ ಮಾಡ್ಯಾರಲ್ಲ, SIT ರಚನೆ ಮಾಡೋದು, ಇಲ್ಲ 164 ಕೊಟ್ಟಾನಂತ ಅನ್ನೋದು. ಆ ಬಾಹುಬಲಿ ಬೆಟ್ಟ ತೆಗೆದ ನಾಚಿಗೆ ಬರೋದಿಲ್ಲ ನಿಮಗೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು? ಈ ಸೌಜನ್ಯ ಕೊಲೆ ಕೇಸಿನ ಪ್ರಕರಣ ಆದ ನಂತರ ನಾವು ತನಿಖೆ ಮಾಡ್ತೀವಿ ಅಂತಂದ್ವಿ. ನಾವು ಅತ್ಯಂತ ಶಾಂತ ರೀತಿಯಿಂದ ಇದ್ವಿ. ಷಡ್ಯಂತರ ಅಂತ ಹೇಳಿಕೆ ಕೊಟ್ಟಾರ ಯಾರು? ಡಿ.ಕೆ. ಶಿವಕುಮಾರ್ ಅವರ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು? ಇಲ್ಲೇನಾಗ್ಯದ, ಎರಡೂ ಕಡೆ ದಂಡದ ದಡಿಯ ಮೇಲೆ ಕಾಲಿಟ್ಟು ಹೋಗುವಂಥ ಪ್ರಯತ್ನವನ್ನು ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ದಾರೆ. ಆದರೆ ನೀವು ಭಯೋತ್ಪಾದಕರಿಗೆ ಸಿಂಪಥೆಟಿಕ್ ಆಗಿ ನೀವು ಸ್ಟೇಟ್ಮೆಂಟ್ ಕೊಟ್ಟಿರೋದು, ನೀವು ಮತ್ತು ಸೋನಿಯಾ ಗಾಂಧಿಯವರು ಹಿಡ್ಕೊಂಡು ಮತ್ತು SDPIದವ್ರ ಮೇಲಿಂದ ಕೇಸು, PFI ಅವ್ರ ಮೇಲೆ ಕೇಸು ವಾಪಸ್ ತೆಗೆದಿರೋದು ಜನ ಮರ್ತಿಲ್ಲ. ಹಾಗಾಗಿ ಮುಸ್ಲಿಂ ಲೀಗಿನ ಜೊತೆಗೆ ನಿಮ್ಮ ಸಂಪರ್ಕ ಅದ. ಯಾರು ದೇಶವನ್ನು ಡಿವೈಡ್ ಮಾಡಲಿಕ್ಕೆ ಮೂಲಭೂತ ಕಾರಣೀಭೂತರಿದ್ದಾರೆ ಅವ್ರ ಜೊತೆಗೆ ನಿಮ್ಮದಲ್ಲಿ ಸರ್ಕಾರ ಅದ. ಸರ್ಕಾರ ಮಾಡಿರಿ ನೀವು. ಅಲ್ಲಿ ಈಗೂ ಅಲೈನ್ಸ್ ತೆಗೆದಿಲ್ಲ ಕೇರಳದಾಗ ನೀವು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ನಾವು ಅದನ್ನು ನಮ್ಮ ಸ್ವತ್ತಂತ ಹೇಳಿಲ್ಲ. ನಾವು ಹೇಳಿದ್ದು ತೀರಾ ಅತಿರೇಕಕ್ಕೆ ಹೋದಾಗ ನಾವು ಅದನ್ನು ರಿಯಾಕ್ಟ್ ಮಾಡಿದ್ವಿ. ಅದು ಯಾಕೆ ರಿಯಾಕ್ಟ್ ಮಾಡಿದ್ವಿ ಅಂತಂದ್ರೆ, ಯಾರು ಕೇಳೋರಿಲ್ಲ ಅಂತ ಅನ್ನೋ ಸ್ಥಿತಿಯನ್ನು ತೊಗೊಂಬಂದು ಅಲ್ಲಿ ಬಾಹುಬಲಿ ಬೆಟ್ಟ, ನಾನು ಹೇಳ್ತೇನೆ, ಯಾವುದೋ ನಾಳೆ ಇನ್ನೊಂದು ದರ್ಗಾದಾಗೋ ಮತ್ತೊಂದು ನಾವು ಹೋಗೋದು ಬಂದೀವಿ ಅಂತ ಇನ್ನೊಬ್ಬ ಅವನೋ ಬಂದು 164 ಸ್ಟೇಟ್ಮೆಂಟ್ ಕೊಡ್ತಾನೆ. ಹೋಗಿ ದರ್ಗಾದ ಇದು ಆಗಿಸ್ತೀರಿ ನೀವು. ಆ ಇದರ ಬ್ಲಾಸ್ಟ್ ಆದಾಗ, ರಾಮೇಶ್ವರ ಕೆಫೆ ಬ್ಲಾಸ್ಟ್ ಆದಾಗ ಆವಾಗೂ ಅದು ಭಯೋತ್ಪಾದನಾ ಕೃತ್ಯ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಿ ನೀವು, ನಿಮ್ಮ ಪರಮೇಶ್ವರ್ ಸಾಹೇಬರು ಎಲ್ಲರೂ ಸೇರಿಕೊಂಡು. ಈಗ ಯಾವನೊಬ್ಬ ಹೇಳಿಕೆ ಕೊಟ್ಟ ಏನು ಬೇಕಾದ ನಡೆಸೋದು ನೀವು. ಮತ್ತು ಆ ಇಡೀ ಕ್ಷೇತ್ರದ ಬಗ್ಗೆ ಅತ್ಯಂತ ಅಸಭ್ಯವಾಗಿ ಮಾತಾಡಿದ್ರಲ್ಲ. ಯಾಕೆ ಮತ್ತು ನಮ್ದಲ್ಲಪ್ಪ, ನಾವೆಲ್ಲ ನಮ್ದು ಅಂತ ಹೇಳಿವಿ. ಆಯ್ತು, ನಿಮ್ಮದು ಅಂತ ತಿಳ್ಕೊರಿ ನೀವು. ಅತ್ಯಂತ ಕೆಟ್ಟದಾಗಿ ಧರ್ಮಸ್ಥಳದ ಬಗ್ಗೆ ಮಾತನಾಡಿದಾರಲ್ಲ, ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಮತ್ತು ಇಲ್ಲೇ ಹುಬ್ಬಳ್ಳಿಯಲ್ಲಿ ನಿನ್ನೆನೂ ಹೇಳೇನ, ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ, ಅವ್ರಿಗೆ ನೋವು ಗಲಾಟೆ ಮಾಡಿದ್ರು. ಇದು ಇವ್ರದ್ದು. ಮತ್ತು ಅವ್ರ ಮೇಲೆ ಕೇಸ್ ವಾಪಸ್ ತೆಗೆದ್ರೆ ಎಂಥ ಅಯೋಗ್ಯರು ಇವರು ಅಂತಂದ್ರೆ, ಇಂಥ ಅಯೋಗ್ಯರು ಹುಡುಕಾಡಿಕೊಂಡು ಹೋದರೂ ಸಿಗೋದಿಲ್ಲ ಇವರು. ಇಂಥ ಅಯೋಗ್ಯರು ಇವರು ಆಳ್ಲಿಕ್ಕೆ ಲಾಯಕರಿದ್ದಾರೆ. ಇವರು ಇಲ್ಲೇ ಅವ್ರ ಮೇಲಿನ ಕೇಸ್ ವಾಪಸ್ ತೆಗಿತಾರೆ, ಅಲ್ಲೇ ಪೊಲೀಸರನ್ನು ಕಳಿಸಿ ಎಲ್ಲಿ ಬೇಕಾದಲ್ಲಿ ಎಗಿತಾರೆ. ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ. ಯಾವ ಕೇಳೋವಿಲ್ಲ ಇಲ್ಲೇ. ಮತ್ತು ಹೇಳ್ತಾರೆ ನಿಮ್ದು ನಮ್ಮ ಸ್ವತ್ತ ಅಂತ ತಿಳ್ಕೊಂಡಿಲ್ಲ ನಾವು. ಹಿಂದೂ ಸಮಾಜ ಇಡೀ ಜಗತ್ತಿಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದಂಥ ಯಾವುದಾದ್ರೂ ಒಂದು ಸಂಸ್ಕೃತಿ ಇದ್ದರೆ ಅದು ಹಿಂದೂ ಸಂಸ್ಕೃತಿ. ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದ್ದು ಯಾವುದಾದ್ರೂ ಸಂಸ್ಕೃತಿ ಇದೆ, ಜೈನ್ ಸಂಸ್ಕೃತಿ. ನೀವು ಅದು ಬಿಟ್ಟು ಬಾಯಿಗೆ ಬಂದಾಗ ಮಾತಾಡಿದ್ರೆ ನಡೆಯೋದಿಲ್ಲ. ದೇಶದೊಳಗೆ ಹಿಂದೂ ಜಾಗೃತಿ ಆಗಿದೆ. ಈ ಐಡಿಯಾಲಜಿಯನ್ನು ಜನ ಒಪ್ಪಿದ್ದಾರೆ. ಅದಕ್ಕೆ ಅನೇಕ ಭಾಗಗಳಲ್ಲಿ ಮತ್ತು ದೇಶದಲ್ಲಿ BJP ಸರ್ಕಾರ 3 ಸರತೆಯಿಂದ ಅಧಿಕಾರ ಬಂದದ. ಅಲ್ಲ, ಗ್ಯಾಸ್ ಸ್ಫೋಟ ಇತ್ತೀಚೆಗೆ ಭಾಳ ಆಗಿಲ್ಲ. 2 ಕೇಸ್ಗಳಾಗಿದ್ದಾವೆ. 2 ಕೇಸ್ಗಳಲ್ಲಿ ತನಿಖೆ ನಡೀತಾ ಇದೆ ಮತ್ತು ಅದರ ಬಗ್ಗೆ ನಮಗೆ
ಒಂದು ಕೇಸು ಆಗಬಾರ್ದು ಅಂತನ್ನುವಂಥ ನಂಬಿಕೆಯಿಂದನೇ ನಾವು ಉಜ್ವಲದ ಯಾವಾಗ ಶುರು ಮಾಡಿದ್ವಿ ಅವ್ರಿಗೆ ಜನರಿಗೆ ಟ್ರೈನಿಂಗ್ ಕೊಡೋದು ನಾವು ಕೆಲಸವನ್ನು ಅದಕ್ಕೊಂದು ಮಾಡಿದ್ದೀವಿ, ಯಾವ ರೀತಿ ಉಪಯೋಗ ಮಾಡ್ಬೇಕಂತ. ಅಷ್ಟಾಗಿ ಏನಾದರೂ ಟೆಕ್ನಿಕಲ್ ಕಾರಣದಿಂದಾಗಿದ್ದರೆ ಅದ್ರ ವೆರಿಫಿಕೇಷನ್ ಮಾಡಿ ಅದು ಮುಂದೆ ಪುನರಾವರ್ತನೆ ಆಗಲಾರಂಥ ಕ್ರಮ ತೆಗೆದುಕೊಳ್ತೀವಿ. ಮತ್ತು ಅಲ್ಲಿ ಯಾರಿಗೆ ತೊಂದರೆ ಆಗ್ಯದ, ಯಾರು ಇತ್ತೀಚೆಗೆ ಒಂದು ಘಟನೆಯೊಳಗೆ ಕೆಲವರು ಒಬ್ಬರು ನಿಧನರಾಗಿದ್ದಾರೆ, ಅವರಿಗೆ ಪರಿಹಾರ ಕೊಡಿಸ್ಲಿಕ್ಕೆ ನಾನು ಆಲ್ರೆಡಿ ಕ್ರಮ ಕೈಗೊಂಡಿದ್ದೆ. ನಿನ್ನೆ ಪ್ರಧಾನಿಯವರು RSS ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಕಾಂಗ್ರೆಸ್ನವರು ವಿರೋಧ ಪಡಿಸ್ತಾ ಇದ್ದಾರೆ. ಸ್ವತಂತ್ರ ಹೋರಾಟದಲ್ಲಿ ಒಬ್ಬರಾದರೂ RSS ಅವರು ಇದ್ರಾ, ಏನಾದರೂ ಇದ್ರ? ನೋಡ್ರಿ, ಎರಡು ಸಂಗತಿ. ಒಂದನೇದ್ದು, ಅವರಿಗೆ ಇತಿಹಾಸ ಗೊತ್ತಿಲ್ಲ. ಡಾಕ್ಟರ್ ಕೇಶವ್ ಬಲರಾಮ್ ಹೆಡ್ಗೇವಾರ್ ಅವರು ಸಂಘದ ಸಂಸ್ಥಾಪಕರು. ಅವರು ಮೂಲತಃ ಕಾಂಗ್ರೆಸ್ಸಿಗರಾಗಿದ್ದರು ಮತ್ತು ಅವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ರು. ಇದು ಒಂದು ಪಾರ್ಟ್. ಎರಡನೇದು, ನೀವೇನು ಸ್ವತಂತ್ರ ಹೋರಾಟದ ಕ್ಲೇಮ್ ಮಾಡ್ತೀರಿ ನಾ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಕೇಳೋದು. ನಿಮ್ದು ಇದು ಒರಿಜಿನಲ್ ಕಾಂಗ್ರೆಸ್ ಅಲ್ಲಿದೆ. ನಾ ಇಂದು ಭಾಳ ಸರ್ತಿ ಹೇಳೀನಿ, ನಮ್ಮದು BJP ಬಂದದ್ದು, ಜನಸಂಘ ಬಂದದ್ದು 1952 ನಂತರ, BJP ಬಂದದ್ದು 1980 ನಂತರ. ನಮ್ದು ಇರಲಿಲ್ಲ. ಆದರೆ ಈ ಹಿನ್ನೆಲೆಯೊಳಗಿದ್ದಂಥವ್ರೆ ಹೆಂಗೆ ನೀವು ನಿಮ್ಮನ್ನು ಕಾಂಗ್ರೆಸ್ ಈ ಹಿನ್ನೆಲೆಯೊಳಗಿದ್ದವರು ಅನೇಕರು, ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಬಲಿದಾನ ಮಾಡಿದ್ರು ಕಾಶ್ಮೀರಕ್ಕಾಗಿ. ಈ ರೀತಿ ಹಲವಾರು ಸಂಗತಿಗಳು ನಡೆದಿದ್ದಾವೆ ಇತಿಹಾಸದೊಳಗೆ. ನಾನು ಕೇಳೋದು, ನೀವು ಈ ಕಾಂಗ್ರೆಸ್ಸಿನ ಹೋರಾಟ ಮಾಡಿದ್ರಿ ಅಂತ ಹೇಳ್ತಾರಲ್ಲ, ಈ ಕಾಂಗ್ರೆಸ್ದವ್ರು ಅಂದ್ರೆ ನೀವೇನು? ವಲ್ಲಭಾಯ್ ಪಟೇಲ್ರನ್ನ ಯಾವ ರೀತಿ ನಡೆಸ್ಕೊಂಡ್ರಿ ನೀವು? ಸುಭಾಷ್ ಚಂದ್ರ ಬೋಸ್ರನ್ನ ಯಾವ ರೀತಿ ನಡೆಸ್ಕೊಂಡ್ರಿ? ಇವತ್ತು ನೀವು ಮೀಡಿಯಾದವರು, ನಾನು ನಿಮಗೊಂದು ವಿನಂತಿ ಮಾಡ್ತೀನಿ. ಇಡೀ ಕರ್ನಾಟಕದಾಗ ಯೋಜನೆಗಳು ಮತ್ತು ಬೇರೆ ಬೇರೆ ಪ್ರಾಜೆಕ್ಟ್ಗಳದ್ದು, ಬೇರೆ ಬೇರೆ ಸರ್ಕಲ್ಗಳದ್ದು, ಬೇರೆ ಬೇರೆ ಗ್ರೌಂಡ್ಗಳದ್ದು ಯೋಜನೆಗಳು ಎಷ್ಟು? ನೆಹರು, ಇಂದಿರಾ ಗಾಂಧಿ, ಆನಂತರ ರಾಜೀವ್ ಗಾಂಧಿ, ನಡು ನಮ್ಮ ಸಂಜಯ್ ಗಾಂಧಿಯವರು ಕಾಂಗ್ರೆಸ್ ಜೊತೆಗೆ ಇದ್ದಾಗ ಎಷ್ಟು ಹಾಸ್ಪಿಟಲ್ಲು, ಎಷ್ಟು ಸ್ಕೀಮು ಇವ್ರದವ. ಈ ದೇಶಕ್ಕೆ ಇವರ 10 ಪಟ್ಟು ತ್ಯಾಗ ಮಾಡಿದಂಥ, ಇಂದಿರಾ ಗಾಂಧಿಗಿಂತ 10 ಪಟ್ಟು ತ್ಯಾಗ ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಕೀಮ್ ಎಷ್ಟವ, ಆಮೇಲಿಂದ ವಲ್ಲಭಾಯ್ ಪಟೇಲ್ರ ಸ್ಕೀಮ್ ಎಷ್ಟವ, ಸುಭಾಷ್ ಚಂದ್ರ ಬೋಸರ ಮೂರ್ತಿ ನಿಲ್ಲಿಸಿರಲಿಲ್ಲ ಇವರು ದಿಲ್ಲಿ ಒಳಗೆ, ನಿಮ್ದು ಎಷ್ಟಿದೆ? ಗೋಪಾಲಕೃಷ್ಣ ಬಾಲಗಂಗಾಧರ ತಿಲಕರದ್ದು ಎಷ್ಟಿದೆ ಹೇಳಿ ಇವರು? ಅಂದರೆ ಇವ್ರದ್ದು ಒಂದು ಖಂದಾನಕ್ಕೆ ಬರೆದು ಕೊಟ್ಟಿಲ್ಲ. ಇದು ಕಾಂಗ್ರೆಸ್ ಅಂದ್ರೆ ನಿಮ್ಮದು ಒರಿಜಿನಲ್ ಕಾಂಗ್ರೆಸ್ ಅಲ್ಲ. ನೀವು ಈ ಕೂತಂಥವರು ಯಾರ್ದೋ ಹಳೆ ಕಾಂಗ್ರೆಸ್ ಏನದಲ್ಲ, ಹಳೆ ಕಾಂಗ್ರೆಸ್ಸಿನ ಒರಿಜಿನಲ್ ಕಾಂಗ್ರೆಸ್ಸಿನ ಅದರ ಕಬಳಿಸ್ಕೊಂಡು ಕೂತೀರಿ ನೀವು ಒಂದು ರೀತಿ ಹೆಂಗೆ ನುಸುಳುಕೋರರು ಇದ್ದಾರಲ್ಲ ಕಾಂಗ್ರೆಸ್ನಾಗ ಈಗಿರುವಂಥ ಎಲ್ಲ ಲೀಡರ್ಸು ಇವರು ನುಸುಳುಕೋರರು, ಡುಪ್ಲಿಕೇಟ್ ಇವರು. ನೀವೇನು ಕಾಂಗ್ರೆಸ್ ಇದ್ದರೆ ನೀವು ಲೆಗಸಿ ಕ್ಲೇಮ್ ಮಾಡ್ಲಿಕ್ಕೆ ಅಧಿಕಾರನೇ ಇಲ್ಲ ನಿಮ್ಗೆ. ಅತ್ಯಂತ ಅಯೋಗ್ಯರಿದ್ದೀರಿ ನೀವು. हुबली में गुरुद्वारा नंदी स्वामी जी ने एक बयान देते हुए कहा कि धर्म स्थल मामले में साजिश रचने वालों पर कार्रवाई हो। धर्म स्थल मामले में SIT का गठन अच्छी बात है, सच्चाई सामने आ रही है, लेकिन साजिश रचने वालों पर भी कार्रवाई होनी चाहिए। ಧರ್ಮಸ್ಥಳ ವಿಚಾರಪಟ್ಟ ಸಂಬಂಧಿತ SIT ಅನ್ನು ರಚನೆ ಮಾಡಿದ್ರು, ಅದು ಭಾಳ ಒಳ್ಳೆ, ತುಂಬ ಸಂತೋಷದಾಯಕ ಐತಿ. ಅದರಿಂದ ಸತ್ಯ ಹೊರಗೆ ಬರಲಾಗ್ತಿದೆ. ಅದರಿಂದ ನಮಗೆ ತುಂಬ ಸಂತೋಷ ಇದೆ. ಆದರೆ ಒಂದು ಅಸಂತೋಷ ಇದೆ. ಏನು ಅಸಂತೋಷ ಅಂದರೆ, ಯಾರ ಷಡ್ಯಂತ್ರಕಾರಿದಾರೋ ಅವ್ರ ಮ್ಯಾಗ ಕ್ರಮ ಆಗಬೇಕಾಗಿತ್ತು, ಇನ್ನೂ ಆಗ್ತಾಯಿಲ್ಲ. ಸರ್ಕಾರ ಕಡೆ ನಾನು ಅಪೇಕ್ಷೆ ಮಾಡ್ತಾ ಇದ್ದಾನೆ. ಬೇಗನೆ ಯಾರು ಷಡ್ಯಂತ್ರಕಾರಿದಾರೋ ಅವ್ರ ಮ್ಯಾಗ ಬೇಗನೆ ಕ್ರಮ ತಗೊಂಡ್ರೆ ಜನರಿಗೆ ಒಂದು ಸಮಾಧಾನ ಆಗ್ತೈತಿ. ಬರುವಂಥ ಸೋಮವಾರ, ನಾಳೆ ಕೊನೆಯ ಸೋಮವಾರ ಇದೆ ಶ್ರಾವಣ ಮಾಸದ, ಎಲ್ಲರಿಗೆ ಒಂದು ಶಿವನ ಆರಾಧನೆ ಮಾಡೋಕ್ಕೆ ಒಂದು ಸರಳ ದಾರಿ ಆಗ್ತೈತೆ ಅಂತ ಹೇಳಿ ಬಿಚ್ಚಿರ್ತೀನಿ. ರಾಜಕೀಯ ಷಡ್ಯಂತ್ರದ ಅನ್ಸಿದ್ರೆ? ರಾಜಕೀಯ ಅಂತ ನಮಗೇನು ಗೊತ್ತಿಲ್ಲಪ್ಪ. DK ಶಿವಕುಮಾರ್ ಸಾಹೇಬ್ರು ಹೇಳಿದರು ಷಡ್ಯಂತ್ರ. ಅಂಥ ಷಡ್ಯಂತ್ರಕಾರಿ ಮ್ಯಾಗ ಕ್ರಮ ಆಗಬೇಕಂತೇಳಿ ಭಾವನೆ. ಯಾರ್ದು ಕುಮ್ಮಕ್ಕ ಐತೆ ಅಂತ ಹೇಳ್ತಾರೆ ರೀ DK ಶಿವಕುಮಾರ್ ಅವರೇ. ಅದು ನಂಗೆ ಅದ್ರ ಬಗ್ಗೆ ನಂಗೇನು ಮಾಹಿತಿ ಇಲ್ಲ. ನಮ್ಮ ಕಡೆ ಗುಪ್ತಚರ ಇಲಾಖೆ ಇಲ್ಲ, ನನ್ನ ಕಡೆ ಏನು ಅಂತ ಏನು ಸ್ತೋತ್ರ ಇಲ್ಲ. ಅಂದ್ರೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವಂಥ ಪ್ರಯತ್ನಗಳೇನಾದ್ರೂ ಆಗ್ತದೆ ಅಂತ? ಹೌದು, ಅದು ಕಂಡ ಬರ್ತಾ ಇದೆ. ಯಾಕಂದರೆ ಒಂದು ಆತಂಕವಾದಿ ಕಡೆ ಒಂದು ಆತಂಕವಾದಿ 300 ಮರ್ಡರ್ ಮಾಡೋದು ಸಾಧ್ಯ ಇಲ್ಲ. ಒಂದು ಸರಳ ಸಜ್ಜನ ಧಾರ್ಮಿಕ ವ್ಯಕ್ತಿ ಮ್ಯಾಗ 300 ಮಂದಿ ಮರ್ಡರ್ ಮಾಡ್ತಾವಂತ ನೀವು ಹೇಳ್ತಾ ಇದ್ರಿ. ಎಷ್ಟು ಮಟ್ಟ ಸತ್ಯ? ಯಾಕಂದರೆ ಜಗತ್ತಿನಾಗ 300 ಮರ್ಡರ್ ಮಾಡುವಂಥ ನಮ್ಮ ಕರ್ನಾಟಕ ಇದ್ದಾರೆ ಅಂತೇಳಿ ಇವ್ರು ಆರೋಪ ಮಾಡ್ತಾ ಇದ್ದೀರಿ. ಅಂಥವ್ರ ಮ್ಯಾಗ ಯಾಕೆ ಹಂಗೆ ಅಂತ ಇದ್ದಾರೆ? ಅವ್ರ ಮ್ಯಾಗ ತನಿಖಾ
ಹೆಂಗೆ SIT ರಚನೆ ಮಾಡಿದ್ರಿ ಹಂಗೆ ಅವ್ರು ಏನು ಆರೋಪ ಮಾಡ್ತಾ ಇದ್ದಾರೋ ಅವ್ರ ಮ್ಯಾಗ ಭೀ ಸ್ಪೆಷಲ್ ಒಂದು ಟೀಮ್ ಮಾಡಿ ಅವ್ರನ್ನ ತನಿಖೆ ಒಳಗೊಳಿಸಿ ಅವ್ರ ಮ್ಯಾಗ ಇದ್ದಂಥ ಸತ್ಯವನ್ನು ಹೊರ ತರಬೇಕಂತೇಳಿ ಸರ್ಕಾರಕ್ಕೆ ಆದೇಶ. ಯೂಟ್ಯೂಬರ್ದವ್ರು ಹೆಂಗೈತೆ ನೋಡ್ರಿ, ಈಗ ನಿಮ್ಮ ಚಾನಲ್ಗಳು ಇದಾವೆ, ಒಂದು ಸಿಸ್ಟಮ್ ಇರ್ತೈತಿ, ಒಂದು ಕ್ರಮ ಇರ್ತೈತಿ, ಒಂದು ನೀತಿ ಇರ್ತೈತಿ. ಈಗ ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲಿ ನಾನು ಏನು ಅಪೇಕ್ಷೆ ಪಡ್ತಾನೆ ಅಂದರೆ ಒಂದು ನಿಶ್ಚಿತ ರೂಪೇಣ ಯೂಟ್ಯೂಬ್ ಒಂದು ಫ್ರೇಮ್ ವರ್ಕ್ ಮಾಡಿರಿ, ಒಂದು ರಿಜಿಸ್ಟರ, ಒಂದು ರೂಲ್ಸ್ ಪ್ರಕಾರ ಒಂದು ಕ್ರಮ, ಒಂದು ಸಿಸ್ಟಮ್ ಅಳವಡಿಸ್ರಿ. ಯಾಕಂದ್ರೆ ಹೇಳ್ತಾನ ಒಬ್ಬ ಒಂದು ಮೊಬೈಲ್ ತಗೋತಾನ, ಏನು ಬೇಕಾ ಅಂದು ಬಿಡ್ತಾನ, ಏನು ಬೇಕಾ ಆರೋಪ ಮಾಡ್ತಾನೆ, ಏನು ಬೇಕಾನ ವಿಚಾರ ವ್ಯಕ್ತಪಡಿಸ್ತಾನೆ. ಅಂಥ ಯೂಟ್ಯೂಬ್ರ ಮ್ಯಾಗ ಕ್ರಮ ಆಗಬೇಕು. ಹೌದು, ಯಾಕಂದರೆ ಒಬ್ಬ ಮನುಷ್ಯ ಆಧಾರರಹಿತವಾಗಿ ನಮ್ಮ ಇದ್ದಂಥ ಧರ್ಮ ಮ್ಯಾಗ ಧರ್ಮಾತ್ಮ ಮ್ಯಾಗ ಅವರು 100 ಪ್ರತಿಬಂಧ ನಿತ್ಯ ಮರ್ಡರ್ ಮಾಡಿದಂಥ ನೇರವಾಗಿ ಇದ್ದಂಥ ಹೇಳ್ದಂಥವ್ರ ಮ್ಯಾಗ ಕ್ರಮ ತಗೊಳ್ಳೋದು, ಮತ್ತೆ ಮ್ಯಾಗ ಕ್ರಮ ತಗೋವ್ರ. ಆದ ಕಾರಣ ನಾವು ಅಪೇಕ್ಷೆ ಏನು ಮಾಡ್ತಾರೆ ಅಂದರೆ ಬೇಗನೆ ಇದು ತೀರ್ಮಾನ ಆಗಲಿ ಅಂತ ಭಾವನೆ ವ್ಯಕ್ತಪಡಿಸ್ತಾರೆ. आर अशोक ने मीडिया से बात करते हुए सिद्धारमैया पर आरोप लगाया कि सिद्धारमैया टीपू से प्रेरित गिरोह का समर्थन कर रहे हैं। राज्य में हिंदू धर्म का बार बार अपमान किया जा रहा है। धर्म स्थल के द्वार पर जेसीबी चलाएंगे। धार्मिक कट्टरपंथी और शहरी नक्सली आ गए हैं। ಬಿಜೆಪಿ ಅವರು ಸ್ವತ್ತ ಅಲ್ಲ, ಅದೊಂದು ಸಾರ್ವಜನಿಕ ಸ್ಥಳ ಅಂತ DK ಶಿವಕುಮಾರ್ ಅವರು ಹೇಳ್ತಾರಂತ. ಇವತ್ತು ನಾನು ಹುಬ್ಳಿಗೆ ಬಂದಿರೋ ಅಂಥದ್ದು, ನಾನು ಇಲ್ಲಿ ಚಬ್ಬಿಯಲ್ಲಿ ಗ್ರಾಮವಾಸ್ತವ್ಯ ಮಾಡಿದ್ದೆ. ಆ ಗ್ರಾಮವಾಸ್ತವ್ಯದ ನೆನಪಿಗೋಸ್ಕರ ನಾನು ಬಂದಿದ್ದೀನಿ. ನಾನು ಒಂದು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೆ ಆ ಶಾಲೆ ಕಟ್ಟೋದಕ್ಕೋಸ್ಕರ, ಆ ಜಾಗವನ್ನು ಕೊಟ್ಟಿದ್ದೆ, ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಅದೇ ರೀತಿ ಜೈನ ಮುನಿಗಳ ಒಂದು ಇಂಜಿನಿಯರಿಂಗ್ ಕಾಲೇಜ್ ಶಂಕುಸ್ಥಾಪನೆಗೆ ನಾನು ಬಂದಿದ್ದೀನಿ. ನಾನು ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಹೋಗಬೇಕಾಯಿತು ನಾನು ಕೂಡ. ಇವತ್ತು ನಮ್ಮ ಪಾರ್ಟಿಯಿಂದನೂ ಕೂಡ ಒಂದು ವಿಶ್ವನಾಥ್, ವಿಜಯೇಂದ್ರ ಎಲ್ಲರೂ ಕೂಡ ಹೊರಟಿದ್ದಾರೆ. ನಮ್ಮ ಉದ್ದೇಶ ಇರತಕ್ಕಂಥದ್ದು ಈ ರಾಜ್ಯದಲ್ಲಿ ಪದೇ ಹಿಂದೂ ಧರ್ಮಕ್ಕೆ ಅವಮಾನ ಮಾಡುವಂಥದ್ದು, ಹಿಂದೂ ದೇವಸ್ಥಾನಗಳಿಗೆ ಅಪವಿತ್ರ ಮಾಡುವಂಥ ಕೆಲಸವನ್ನು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಹಿಂದೆ ತಿರುಪತಿಯನ್ನು ಮಾಡಿದರು, ಶಬರಿಮಲೆಯನ್ನು ಮಾಡಿದ್ರು, ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಮಾಡಿದ್ರು. ಈಗ ಧರ್ಮಸ್ಥಳದ ಧರ್ಮಾಧಿಕಾರಿಯಿಂದ ಮಂಜುನಾಥನಿಂದ ಯಾರನ್ನೂ ಬಿಟ್ಟಿಲ್ಲ. ಕೊನೆಗೆ JCBಯನ್ನು ಧರ್ಮಸ್ಥಳದ ಹೆಬ್ಬಾಗಿಲಿಗೆ ನುಗ್ಗಿಸ್ತೀನಿ ಅಂತಲೂ ಮಾತಾಡಿದರು. ನಾವು ಸೌಜನ್ಯ ಕೇಸ್ಗೆ ಯಾರು ವಿರೋಧಿಗಳಲ್ಲ. ಈಗಾಗಲೇ CBI ತನಿಖೆ ಆಗಿದೆ, ಎಲ್ಲ ಆಗಿದೆ. ಇಲ್ಲಿ ಈ ಮತಾಂಧರು, ಕಮ್ಯುನಿಸ್ಟ್ ಮತ್ತು ನಗರ ನಕ್ಸಲ್ಲು ಎಲ್ಲ ಈಗ ಕಾಡುಗಳೆಲ್ಲ ಬಿಟ್ಬಿಟ್ಟು ಸಿದ್ದರಾಮಯ್ಯ ಬಂದ ಮೇಲೆ ಎಲ್ಲ ಕಾಡನ್ನು ತೊರೆದ್ಬಿಟ್ಟು ಎಲ್ಲ ನಾಡಿಗೆ ಬಂದ್ಬಿಟ್ಟವ್ರು. ಸಿದ್ದರಾಮಯ್ಯ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟಿದ್ದಾರೆ. ಅವ್ರ ಬ್ರ್ಯಾಂಡೇ ರೆಡ್ಡು. ಆ ರೆಡ್ ಕಾರ್ಪೆಟ್ ಹಾಕಿ ಎಲ್ಲರನ್ನೂ ಕರೆದು ಸಿಟಿಯಲ್ಲಿ ಸೆಟ್ಲ್ ಔಟವ್ರೆ. ಅವ್ರಿಗೆ ಕಾಡಲ್ಲಾಗಿದ್ದರೆ ಊಟ ಬಟ್ಟೆಗೆ ಅಲಿಬೇಕಾಗಿತ್ತು. ಇಲ್ಲಿ ಸಿಟಿಯಲ್ಲಿ ಎಲ್ಲ ಸಿಗುತ್ತೆ. ಇಲ್ಲೇನು ಮಾಡೋದು? ಹಿಂದೂ ದೇವಸ್ಥಾನಗಳಿಗೆ ಅಟ್ಯಾಕ್ ಮಾಡೋದು, ಹಿಂದೂ ದೇವಸ್ಥಾನಗಳಿಗೆ ಅವಮಾನ ಮಾಡುವಂಥದ್ದು. ಈ ಸಿದ್ದರಾಮಯ್ಯನವರು ಈಗ ಇಡೀ ರಾಜ್ಯದಲ್ಲಿ ಪ್ರತಿದಿನನೂ ಕೂಡ ಸಾವಿರಾರು ಕೇಸ್ಗಳು ಬರ್ತಾವಪ್ಪ, ಸಾವಿರಾರು ಅರ್ಜಿಗಳು DC-ಗೆ SP-ಗೆ ಕೊಡ್ತಾರೆ. CBI ತನಿಖೆ ಮಾಡಿ, ED ತನಿಖೆ ಮಾಡಿ, ಏನೇನೋ ತನಿಖೆ ಮಾಡಿ ಅಂತ ಕೊಡ್ತಾರೆ, SIT ಮಾಡಿ ಅಂತ. ಯಾವುದಾದಕ್ಕೂ ಕೊಡ್ತಾರೆ ಯಾರಾದ್ರೂ? ವಿಧಾನಸಭೆಯಲ್ಲೂ ಕೂಡ ನಾವು ಫೈಟ್ ಮಾಡ್ತೀರಿ, SIT ತನಿಖೆ ಮಾಡಿ ಅಂದರೆ. ನಾವು ಯಾರು ಹೇಳಿದ್ರು ಮಾಡಲ್ಲ, ವಿರೋಧ ಪಕ್ಷದ ನಾಯಕರು ಹೇಳಿದ್ರು ಮಾಡಲ್ಲ, ಯಾರು ಹೇಳಿದ್ರು. ಅವನು ಏಕಾಏಕಿ ಯಾವನೋ ಅವನು ಎಲ್ಲಿಂದನೋ ಬಂದವನು ಅನಾಮಿಕ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಮುಸುಕುದಾರಿ ಹಾಕ್ಕೊಂಡು SIT ಮಾಡಿ ಅಂತ ತಕ್ಷಣ ಮಾಡ್ಬಿಡ್ತಾರೆ ಸಿದ್ದರಾಮಯ್ಯ. ಅಂದರೆ ಸಿದ್ದರಾಮಯ್ಯನ ಮನಸ್ಥಿತಿ ಏನೈತೆ? ಅವರು ಈ ಗ್ಯಾಂಗು, ಈ ಟಿಪ್ಪು ಪ್ರೇರಿತವಾದಂಥ ಟಿಪ್ಪು ಸಿದ್ಧಾಂತಗಳನ್ನು ಇರ್ತಕ್ಕಂಥ ಗ್ಯಾಂಗ್ಗೆ ಸಿದ್ದರಾಮಯ್ಯ ರೆಗ್ಯುಲರಾಗಿ ಬೆಂಬಲ ಕೊಡ್ತಾರೆ. ಮೊದಲು ಇವತ್ತಿಂದಲ್ಲ, ಅವ್ರು 2013ರಲ್ಲಿ ಮುಖ್ಯಮಂತ್ರಿ ಆದಾಗಿಂದನೂ ಕೂಡ ಬೆಂಬಲ ಕೊಟ್ಕೊಂಬರ್ತಾ ಇದ್ದಾರೆ. ಆ ಗ್ಯಾಂಗು ಈಗ ಅವನು ಯಾವನೋ ಮೇಯ್ನ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾವನಲ್ಲ, ಅವನು ಯಾರೋ ಸಮೀರ್, ಅವನು ಯಾರು? ಅವನು PFI SDP ಕಾರ್ಯಕರ್ತ. ಅವನು ಈ ಸಿದ್ದರಾಮಯ್ಯ ಅವನ ಮಾತು ಕೇಳ್ಕೊಂಡು ಕೊಡ್ತಾ ಇದ್ದಾರೆ ಅಂತಂದರೆ ಇದರಿಂದ ಯಾರಿದ್ದಾರೆ? ಸಿದ್ದರಾಮಯ್ಯ ಇದ್ದಾರೆ. ಅವರ ಆಫೀಸ್ ಪೂರ್ತಿ CM ಆಫೀಸು ಇವರಿಂದ ಸುತ್ತುವರೆದ್ಬಿಟ್ಟಿದೆ. ಈಗ SIT ತನಿಖೆಯನ್ನು ಕೊಟ್ಟಿದ್ದು ನಾವು ಸ್ವಾಗತ ಮಾಡಿದ್ದೀರಿ, ಇಲ್ಲ ಅಂತ ಹೇಳಲ್ಲ. ಪ್ರಾರಂಭದಿಂದನೂ ಹೋರಾಟ ಮಾಡ್ತಾಯಿದ್ದೀರಿ, ಇವತ್ತೇನು ಹೋರಾಟ ಮಾಡ್ತಾ ಇಲ್ಲ. ಈ ತನಿಖೆ ಶುರುವಾದಾಗಿಂದನೂ ಕೂಡ ನಾವು BJP
ನಾವು ಹೋರಾಟ ಮಾಡ್ತಾ ಇದ್ದೀರಿ. ನಮಗೆ ವೀರೇಂದ್ರ ಹೆಗ್ಗಡೆ ಅನ್ನೋದಕ್ಕಿಂತ ಮುಖ್ಯವಾಗಿ ಧರ್ಮಸ್ಥಳ ಮುಖ್ಯ, ನಮಗೆ ಮಂಜುನಾಥ ಮುಖ್ಯ. ನೀವು ಹೇಳಿದ್ರಿ ಸಿದ್ದರಾಮಯ್ಯ ಅವರು ಮಾಡಿಸ್ತಾ ಇದ್ದಾರೆ ಅಂತೇಳಿ. ಈಗ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಮಾತು ಹೇಳಿದ್ದಾರೆ, ಯಾರೋ ಒಬ್ಬ ವ್ಯಕ್ತಿಯ ಕುಮ್ಮಕ್ಲಿಂತರ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ. ಏನು ಸರ್ ಇದು? ಈಗ ಇದರಲ್ಲಿ ಷಡ್ಯಂತ್ರ ಇದೆ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಸಿದ್ದರಾಮಯ್ಯನ ಬಾಯಲ್ಲಿ ಒಂದು ಮಾತು ಬಂದಿದೆಯಾ ಷಡ್ಯಂತ್ರ ಇದೆ ಅಂತ? ಒಂದು ಮಾತು ಹೇಳಿದಾರ ಇವರು? ಯಾಕೆ ಹೇಳಿಲ್ಲ ಸಿದ್ದರಾಮಯ್ಯ? ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಬೇಡ ಅಂದರು, ಕುಂಭಮೇಳಕ್ಕೆ ಹೋದರು. ಮೋದಿ ಭೇಟಿ ಮಾಡಬೇಡ ಮಾಡಿ ಇವರು ಮ್ಯಾನೇಜ್ ಮಾಡ್ತಾವ್ರೆ ಇವರು ಡಿ ಕೆ ಶಿವಕುಮಾರ್ ಅವರು. ಆದರೆ ಸಿದ್ದರಾಮಯ್ಯನ ಬಾಯಲ್ಲಿ ಇದು ಷಡ್ಯಂತ್ರ ಅಂತ ಬಂದಿದೆಯಾ? ಇದನ್ನು ನೇಮಕ ಮಾಡಿದ್ಯಾರು? ಸಿದ್ದರಾಮಯ್ಯನವರೇ. ಸಿದ್ದರಾಮಯ್ಯನವರು ನೇಮಕ ಮಾಡಿರೋದು ಅವರೇ. ಷಡ್ಯಂತ್ರ ಐತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಕಾಂಗ್ರೆಸ್ಸಲ್ಲೇ ಒಡಕು, ಒಂದು ಹಿಂದೂ ವಿರೋಧಿ ಗ್ಯಾಂಗು, ಒಂದು ಹಿಂದೂ ಪರವಾದಂಥ ಗ್ಯಾಂಗು. ಸಿದ್ದರಾಮಯ್ಯ 100% ಇದರಲ್ಲಿ ಡೌಟೇ ಇಲ್ಲ. ಸಿದ್ದರಾಮಯ್ಯನವ್ರ ಪಾತ್ರ 100% ಕಾಣ್ತಾ ಇದೆ. ಇಲ್ಲ ಅಂದರೆ ಯಾವನೋ ದಾರಿಯಾಗಿ ಹೋಗೋನು ಕೊಟ್ಟರೆ ಏನೇ ನಾನು ಹೋಮ್ ಮಿನಿಸ್ಟರ್ ಆಗಿದ್ದವನು. ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸರೇ ಅರ್ಜಿ ಹಾಕಿರೋದು ಕೋರ್ಟ್ಗೆ. ನೀವು ತಿಳ್ಕೊಂಡಿದ್ದೀರ ಅವನ ಅರ್ಜಿ ಹಾಕಿದ್ದಾನೆ ಅಲ್ಲ, ಪೊಲೀಸರೇ ಅರ್ಜಿ ಹಾಕಿರೋದು ತನಿಖೆಗೆ ಅವಕಾಶ ಮಾಡಿಕೊಡಿ ಅಂತ. ಎಷ್ಟು ದುರಾದೃಷ್ಟ ನೋಡಿ. ಎಲ್ಲ ಕೇಸ್ಗೂ ಹಿಂಗೆ ಮಾಡ್ತಾರೆ ಇವರು. ಏನು ಸಾವಿರಾರು ರೇಪ್ಗಳಾಗ್ಬಿಟ್ಟಿದೆ, ಸಾವಿರಾರು ಹೆಣ್ಣುಗಳು ಉಣ್ಬೇಕು. ಎಲ್ಲಪ್ಪ ಒಂದು ಸಿಕ್ಕಿಲ್ಲ ಇದುವರೆಗೂ, ಒಂದು ಸಿಕ್ಕಿಲ್ಲ. ಏನು 20 ಅಡಿ? ನಾನು ಹೇಳ್ತಾ ಇದ್ದೀನಿ, ನೀವು 20 ಅಡಿ 30 ಅಡಿ ಹೋಗ್ಬೇಡಿ, ಒಂದೇ ಸರಿ ಒಂದು 100 ಅಡಿಗೆ ಹೋಗ್ಬಿಡಿ. ಏನೇನವ ಎಲ್ಲ ಹುಡುಕ್ಬಿಡಿ. ನಿಮ್ಮ ಜ್ಞಾನ ಇಲ್ಲ. ಪೊಲೀಸವ್ರನ್ನ ಹಾಳು ಮಾಡಿಬಿಟ್ಟಿದ್ದೀರಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಬಂದ ಮೇಲೆ. ಮಾಡಿ, ಏನು ತನಿಖೆಯನ್ನು ಬೇಕಾದರೂ ಮಾಡಿ. ಈ ಥರ ಧರ್ಮಸ್ಥಳವನ್ನು ಅಪಚಾರ ಮಾಡುವಂಥ ಈ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ಗೆ ಜನ ಸರಿಯಾದಂಥ ಪಾಠವನ್ನು ಕಲಿಸ್ಬೇಕು. ಗೃಹ ಸಚಿವರು ನಾಳೆ ಸದನದಲ್ಲಿ ಇದಕ್ಕೆ ಸಂಪೂರ್ಣ ಉತ್ತರ ಕೊಡ್ತೀರಿ. ಇದಕ್ಕೆ ಯಾವುದೇ ರಾಜಕಾರಣ ಮಾಡಬಾರ್ದು ಇದರಲ್ಲಿ. ರೀ, ರಾಜಕಾರಣ ಮಾಡಿದವ್ರು ಯಾರು? ನೀವು ತಾನೇ. ಜನ ಕೇಳಿದ್ರಂದ್ರ ಧರ್ಮಸ್ಥಳ ತನಿಖೆ ಮಾಡಿ ಅಂತ ಯಾರು ಜನ ಕೇಳಿದರು? ಯಾರೋ ಕಮ್ಯುನಿಸ್ಟವ್ರು ಬಂದು ಕೇಳಿದರು. ಕೇರಳದ ಸರ್ಕಾರ ಕೇಳಿತ್ತು. ನಿಮಗೂ ಕೇರಳ ಸರ್ಕಾರಕ್ಕೆ ಏನು ಸಂಬಂಧ? ಕರ್ನಾಟಕ ಜನ ಯಾರನ್ನ ಬಂದು ಕೇಳಿದ್ರ? ಇವರೆಲ್ಲ ಅವನು ಯಾರ ಇದಾನಲ್ಲ, ಅವನು ಡೌಟೇ. ಅವನ ಹೆಸರು ಅವನು ಡೌಟೇ. ಅವನು ನಮ್ಮ ಹಿಂದೂ ಇದ್ದಂಗೆ ಕಾಣಿಲ್ಲ, ಮತಾಂತರ ಆಗಿರೋವಂಥವನು. ಅವನು ಹಿಡ್ಕೊಂಬಂದಿದ್ದ. ಅವನದೇನು ಇಲ್ಲ ರೀ ಪಾತ್ರ, ಅವನದೇನು ಇಲ್ಲ. ಇದರಲ್ಲಿ ದುಡ್ಡು ತೊಗೊಂಡಿದ್ದಾನೆ, ಬಂದು ಹೇಳಿದ್ದಾನೆ ಅಷ್ಟೇ. ಇದರಿಂದ ದೊಡ್ಡ ಗ್ಯಾಂಗ್ ಇದೆ, ಖತರ್ನಾಕ್ ಗ್ಯಾಂಗ್ ಇದೆ, ದೊಡ್ಡ ಗ್ಯಾಂಗ್ ಖತರ್ನಾಕ್. ಅದ್ಯಾವುದೋ ಹಿಂದೆ ಹೇಳ್ತಾ ಇದ್ದಲ್ಲ, ಒಬ್ಬ ಮರ್ಡರ್ ಮಾಡ್ತಾ ಇದ್ನಲ್ಲ ಅವನು, ದಂಡುಪಾಳ್ಯ. ದಂಡುಪಾಳ್ಯ ಗ್ಯಾಂಗ್ ಥರ ಇಲ್ಲೂ ಒಂದು ಗ್ಯಾಂಗ್ ಇದೆ. ನಗರ ನಕ್ಸಲರ ದಂಡುಪಾಳ್ಯ ಗ್ಯಾಂಗ್ ಇದು. ಈ ಗ್ಯಾಂಗೇ ಇದನ್ನೆಲ್ಲ ಮಾಡಿಸ್ತಾ ಇರೋದು. ದುಡ್ಡು ಎಲ್ಲಿಂದ ಬರ್ತದೆ ಇವ್ರಿಗೆ? ಯೂಟ್ಯೂಬ್ ಓಪನ್ ಮಾಡೋಕ್ಕೆ ಎಲ್ಲಿಂದ ಬರ್ತದೆ ದುಡ್ಡು? ಇಷ್ಟೊಂದು ಸೋಷಿಯಲ್ ಮೀಡಿಯಾ ಮಾಡ್ತಾ ಇದ್ದಾರಲ್ಲ, ಎಷ್ಟು ದುಡ್ಡು ಬರ್ತದೆ ಇವ್ರಿಗೆ? ಇಷ್ಟೊಂದು ಹೋರಾಟಗಳೆಲ್ಲ ಮಾಡ್ತಾಯಿದ್ದಾರೆ. ಯಾರು ದುಡ್ಡು ಸ್ಪಾನ್ಸರ್ ಮಾಡ್ತಾವ್ರೆ? ತನಿಖೆ ಆಗಬೇಕಲ್ಲ. ವಿದೇಶದಿಂದನೂ ದುಡ್ಡು ಬಂದಿದೆ ಅಂತ ನಮ್ಮ ನೇರ ಆಪಾದನೆ. ಅದಕ್ಕೆ ಇದನ್ನು NIಗೆ ಒಪ್ಪಿಸಿ ದುಡ್ಡು ಎಲ್ಲಿಂದ ಬಂದಿದೆ ತನಿಖೆ ಆಗಲಿ. ಯಾಕೆ ಮಾಡಿದ್ರು? ಧರ್ಮಸ್ಥಳ ಆದಮೇಲೆ ನೆಕ್ಸ್ಟ್ ಯಾವುದು? ತನಿಖೆ ಬಗ್ಗೆ ಧರ್ಮಸ್ಥಳ ಆಗಿದೆಯಲ್ಲಪ್ಪ, ನೆಕ್ಸ್ಟ್ ಯಾವ ದೇವಸ್ಥಾನ? ಚರ್ಚೆ ಮಾಡ್ತೀರಿ ಸರ್? 100% ಈ ಸರ್ಕಾರ ಇದರಿಂದ ಇದೆ ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ. ನಾವು ಸದನದಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಹಿಂದೂ ಏನು ಯಾರ್ದು ಸ್ವತ್ತಾನಲ್ಲ, ಫಸ್ಟು ನಿನ್ನ ಸ್ವತ್ತ ಅಂತ ಹೇಳಪ್ಪ ನೀನು. ಸದನದಲ್ಲಿ ನಾಳೆ ನೀವು ಹಿಂದೂ ಹೇಳು ಮೊದಲು. ಇಲ್ಲಿ ಓಟಿಗೆ ಮಾತ್ರ ನೀವು ಓಡೋಗ್ಬಿಡ್ತೀರ ಆ ಕಡೆ, ಮುಸಲ್ಮಾನರು ಓಟ್ ಬೇಕು ಅಂತ ಓಡೋತೀರ ಆ ಕಡೆ. ಇಲ್ಲಿ ಹಿಂದೂಗಳಿಗೆ ಅವಮಾನ. ಈಗ ಮುಸಲ್ಮಾನ್ ಮಸೀದಿ ಬಗ್ಗೆ ಏನಾನ ಹಿಂಗಾಗಿದ್ರೆ ನೀವು ತನಿಖೆ ಕೊಡ್ತಾ ಇರ? ಪ್ರಾಮಾಣಿಕವಾಗಿ ಹೇಳಿ. ನಾನು ಮುಖ್ಯಮಂತ್ರಿನ ಕೇಳ್ತಾ ಇದ್ದೀನಿ, ಮುಸ್ಲಿಮರದು ಈ ಥರದ್ದು ಏನಾದರೂ ಆಗಿದ್ದರೆ, ಮಸೀದಿಗಳಲ್ಲಿ ಹೆಣ ಉಣಿ ಇದ್ದು ಏನಾದರೂ ಆಗಿದೆ, ನೀವು ತನಿಖೆಗೆ ಕೊಡ್ತಾ ಇದ್ದೀರಾ? ಎದೆ ಮುಟ್ಕೊಂಡು ಹೇಳಿ. ಕೊಡ್ತಾ ಇರಲ್ಲ. 100,000% ಕೊಡ್ತಾರೆ. ಹಿಂದೂ ಆದರೆ ಬೇಕಾಬಿಟ್ಟಿ ಅಂತ ಕೊಡ್ತೀರಾ. ಇದು ಹಿಂದೂ ವಿರೋಧಿ ಸರ್ಕಾರ. फिलहाल बुलेटिन में इतना ही। देश और दुनिया की बाकी तमाम खबरें देखने के लिए बने रहिए पल्स 24 न्यूज के साथ। नमस्कार।